ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರೋಹಿತ್ ಶರ್ಮಾ, ಕೊಹ್ಲಿ ಜೊತೆಗೆ ದಿ ವಾಲ್ ರಾಹುಲ್ ದ್ರಾವಿಡ್ಗೂ ಮೋದಿ ಫೋನ್ ಮಾಡಿದ್ದಾರೆ, ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆ ಯಾವಾಗ ಈ ಒಂದು ವಿಕ್ಟರಿ ಸಿಕ್ತೋ ಆ ಕ್ಷಣದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ತನ್ನ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನ ಹಂಚಿಕೊಂಡ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು. ಟೀಂ ಇಂಡಿಯಾದ ಎಲ್ಲಾ ಆಟಗಾರರಿಗೂ ಶುಭಾಶಯವನ್ನ ತಿಳಿಸಿದ್ರು. ಇವತ್ತು ನೇರವಾಗಿ ಖುದ್ದು ಕರೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಹುಲ್ ದ್ರಾವಿಡ್ಗೂ ಕರೆ ಮಾಡಿ ಶುಭಾಶಯ ತಿಳಿಸಿದ್ದಾರೆ. T20ಗೆ ರೋಹಿತ್ ಶರ್ಮಾ, ಕೊಹ್ಲಿ ವಿದಾಯವನ್ನ ನಿನ್ನೆನೆ ಘೋಷಣೆ ಮಾಡಿದ್ರು. ಇದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಕೊಹ್ಲಿಯ ಅಗ್ರೆಸಿವ್ ಆಟವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೊಗಳಿದ್ದಾರೆ. ಬೆಳ್ಳಂಬೆಳಗ್ಗೆ ನಾಯಕ ರೋಹಿತ್ಗೂ ಕೂಡ ಪ್ರಧಾನಿ ಫೋನ್ ಮಾಡಿದ್ದಾರೆ. ಹಾಗೆಯೇ ವಿಶ್ವಕಪ್ ಗೆಲುವಿನ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಕಪ್ ಗೆಲುವಿನ ರೂವಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ. ನರೇಂದ್ರ ಮೋದಿ ಅವರು ರಾಹುಲ್ ದ್ರಾವಿಡ್, ಅದರ ಜೊತೆಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಈ ಮೂವರಿಗೂ ಕೂಡ ಶುಭಾಶಯವನ್ನ ತಿಳಿಸಿದ್ದು ಮಾತ್ರ ಅಲ್ಲ, ಒಂದ್ ಕಡೆ ಮೂವರು ಕೂಡ ಬೀಳ್ಕೊಡುಗೆಯನ್ನ ಸಲ್ಲಿಸುವಂತಹ ಸಂದರ್ಭ. ನಿನ್ನೆ ಅವರಿಗೆ ಗೆಲುವಿನ ವಿದಾಯವನ್ನ ನೀಡಲಾಗಿದೆ. ಈ ಮೂಲಕ T20 ಅಂತಾರಾಷ್ಟ್ರೀಯ ವರ್ಲ್ಡ್ ಕಪ್ ಅಲ್ಲಿ ಇನ್ನು ಮುಂದೆ ಆಟ ಆಡೋದಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಜೊತೆಗೆ ಈ ಒಂದು ಕೋಚ್ ಆಗಿದ್ದಂತಹ ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ನಿನ್ನೆಯ ದಿನ ಕೊನೆಯ ದಿನ ಆಗಿತ್ತು ಕೋಚ್ ಆಗಿ. ಎಲ್ಲರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯವನ್ನ ತಿಳಿಸಿದ್ದಾರೆ. ಜೊತೆಗೆ ರೋಹಿತ್ ಅವರಿಗೂ ಕೂಡ ಹೇಳ್ತಾ ಇದ್ರು, ನಾವು ಮಿಸ್ ಮಾಡ್ಕೊಳ್ತೀವಿ ನಿಮ್ಮನ್ನ T20ಯಲ್ಲಿ ಅಂತ. ಕೊಹ್ಲಿಗೂ ಕರೆ ಮಾಡಿ ನಿಮ್ಮ ಅಗ್ರೆಸಿವ್ ಆಟವನ್ನ ನಾವು ಇನ್ನು ಮುಂದೆ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಕಪ್ ಗೆಲುವಿನ ರೂವಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹುವಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿತ್ತು ಸರ್ ಆಟ? ಒಂದು ರೀತಿಯಲ್ಲಿ ಯಾರು ಕೂಡ ಅಂದುಕೊಳ್ಳದ ರೀತಿಯಾದಂತಹ ಮ್ಯಾಚ್ ಎಂಡ್ ಆಗಿತ್ತು ಅಂತ. ಅಲ್ಲ, ನಾನು ಕಾನ್ಫಿಡೆಂಟ್ ಆಗಿದ್ದೆ ಇಂಡಿಯಾ ಡೆಫಿನೆಟ್ ಆಗಿ ಗೆಲ್ತಾರೆ ಅಂದ್ಬಿಟ್ಟು. ಬಟ್ ಇಷ್ಟು ಕ್ಲೋಸ್ ಆಗಿ ಬರ್ತಾರೆ, ಒಂದು ಲೆಗಸಿ ಅವ್ರದ್ದು ಸೌತ್ ಆಫ್ರಿಕನ್ ಚೋಕರ್ಸ್ ಇಷ್ಟು ಕ್ಲೋಸ್ ಆಗಿ ಬರ್ತಾರೆ ಅಂದ್ಬಿಟ್ಟು ಯೋಚಿಸಿರ್ಲಿಲ್ಲ. ಬಟ್ ಈ ವರ್ಲ್ಡ್ ಕಪ್ ಒಂಥರ ಟುಸ್ಪಟಾಕಿ ಇತ್ತು. ಈ ಮ್ಯಾಚ್ ಇಂದ ಸ್ವಲ್ಪ ವರ್ಲ್ಡ್ ಕಪ್ ಗೆ ಒಂದು ಲೈಫ್ ಬಂದಂಗ ಆಯ್ತು ಅಂತ ಹೇಳ್ಬೇಕು. ದೋ ಇಟ್ ಇಸ್ ಫಿನಿಶಿಂಗ್ ಸ್ವಲ್ಪ ಆದ್ರೂ ಎಕ್ಸೈಟಿಂಗ್ ಮ್ಯಾಚ್ ಇತ್ತು ಅಂತ ಹೇಳ್ಬೇಕು. ಬಟ್ ಎಲ್ಲೋ ಒಂದ್ ಕಡೆ ಏನಂದ್ರೆ ನಮ್ಮ ಟೀಮ್ ಪ್ಲಾನಿಂಗ್ ಇರ್ಲಿ, ಫ್ರಮ್ ದ ಬಿಗಿನಿಂಗ್ ಟೀಮ್ ಸೆಲೆಕ್ಷನ್ ಇರ್ಲಿ, ಯಾವ ವಿಕೆಟ್ ಹೋಗಿ ಆಡ್ತಿದೀವಿ, ಏನ್ ಕಂಡೀಷನ್ಸ್ ಇದೆ ಅದೆಲ್ಲ ನೋಡ್ಕೊಂಡು ಇವ್ರು ಕರೆಕ್ಟ್ ಟೀಮ್ ಸೆಲೆಕ್ಟ್ ಮಾಡಿದ್ರು. ಅದು ನನಗೆ ಬಹಳ ಕಾನ್ಫಿಡೆಂಟ್ ಆಗಿತ್ತು. ಯಾಕಂದ್ರೆ ಒಂದ್ ಕಡೆ ನಾವು ಫಿಯರ್ಲೆಸ್ ಆಗಿ ಆಡ್ತಿದೀವಿ, ಕಾನ್ಫಿಡೆಂಟ್ ಆಗಿದೀವಿ, ಬಾಡಿ ಲ್ಯಾಂಗ್ವೇಜ್ ಇಸ್ ಗುಡ್, ಮೊಮೆಂಟಮ್ ಇದೆ. ಸೊ ಅದೆಲ್ಲ ನೋಡಿ ನಾನು ಇಂಡಿಯಾ 100% ಗೆಲ್ತಾರೆ ಅಂದ್ಬಿಟ್ಟು ಇದು ಹೇಳಿದೆ. ಬಟ್ ಇಷ್ಟು ಕ್ಲೋಸ್ ಆಗಿ ಬಂತು ಅಂದ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಇತ್ತು. ಬಟ್ ಗೆದ್ದಿದ್ದೀವಿ, ವಿ ಶುಡ್ ಸೆಲೆಬ್ರೇಟ್. ದಾಖಲೆಗಳ ಸುರಿಮಳೆ ಕೂಡ ಆಗಿದೆ ಈ ಒಂದು ಹಾದಿಯಲ್ಲಿ ಅಂತ ಹೇಳಿ ನಿನ್ನೆಯ ಒಂದು ಮ್ಯಾಚ್ ಅನ್ನ ಗಮನಿಸ್ತಾ ಹೋದ್ರೆ, ಒಂದ್ ಕಡೆ ರೋಹಿತ್ 600 ಸಿಕ್ಸರ್ ವಿಶ್ವ ದಾಖಲೆ ಮಾಡಿರೋದು, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ T20ಯಲ್ಲಿ ರೋಹಿತ್ 4000 ರನ್ ಅನ್ನ ಹೊಡೆದಿರುವಂತದ್ದು, ವಿಶ್ವಕಪ್ ಅಲ್ಲಿ 3000 ರನ್, ಹೀಗೆ ಎಲ್ಲವೂ ಹೊಸ ಮೈಲುಗಲ್ಲುಗಳು ಕೂಡ ಆಗ್ತಾ ಹೋಯ್ತು ಅಂತ ಹೇಳಿ. ಹೌದು, ಇದು ಮೈಲ್ ಸ್ಟೋನ್ ಎಲ್ಲ ಪರ್ಸನಲ್ ಮೈಲ್ ಸ್ಟೋನ್ ಅಂತೀವಿ, ಆ ಇಂಡಿವಿಜುವಲ್ ಗ್ಲೋರಿಗೆ ಅಂತ ಹೇಳ್ತೀವಿ. ಕೊನೆಗ ಏನ್ ನಮಗ್ ಬೇಕಾಗಿರೋದು ಇಂಡಿಯಾ ಕೇಳಬೇಕು. ಈಗ ನಾಳೆ ರೋಹಿತ್ ಸ್ಕೋರ್ಡ್ ನಂಬರ್ ಆಫ್ ಸಿಕ್ಸಸ್ ಅಂದ್ರೆ ಯಾರು ಅದು ಇದಕ್ ಬರಲ್ಲ. ದಟ್ ಇಸ್ ಓನ್ಲಿ ನಂಬರ್ ಸ್ಟಾಟಿಸ್ಟಿಕ್ಸ್. ಈಗ ಗೆದ್ದಾಗ್ಲೇ ಇದೆಲ್ಲ ಬೆಲೆ ಬರೋದು. ಈಗ ಇವರು ವಿರಾಟ್ ಕೊಹ್ಲಿ ಇಷ್ಟು ಮ್ಯಾಚ್ ಸ್ಕೋರ್ ಮಾಡಿರ್ಲಿಲ್ಲ ಎಕ್ಸೆಪ್ಟ್ ಒಂದ್ ಮ್ಯಾಚ್ ಎಲ್ಲ. ಅವರು ಇವಾಗ ಯಾವಾಗ ನೀಡ್ಬೇಕೋ ಅವಾಗ ಸ್ಕೋರ್ ಮಾಡಿದ್ದಾರೆ. ಈಗ ಬೆಲೆ ಯಾರು ಕೊಡ್ತಾರೆ? ಈ ಮ್ಯಾಚ್ ಗೆಲ್ಸಿರೋದು. ಸೊ ಅದು ಜ್ಞಾಪಕ ಇರುತ್ತೆ. ಸ್ಟಾಟಿಸ್ಟಿಕ್ಸ್ ಈಗ ಕೊಹ್ಲಿ ಏನ್ ಹೊಡೆದಿಲ್ವೋ ಯಾರು ಮಾತಾಡಲ್ಲ. ಇವತ್ತು ಕೊಹ್ಲಿ ನಿನ್ನೆ ಏನ್ ಮಾಡಿದ್ರು ಕೊಹ್ಲಿ ಅದ್ರ ಬಗ್ಗೆನೆ ಮಾತಾಡ್ತೀವಿ. ಸೊ ಸ್ಟಾಟಿಸ್ಟಿಕ್ಸ್ ಡಸಂಟ್ ಮ್ಯಾಟರ್, ಬಿಕಾಸ್ ವಿನ್ನಿಂಗ್ ಇದಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಿದಾಗ ದಟ್ ಇಸ್ ವಾಟ್ ಮ್ಯಾಟರ್ಸ್ ಟು ಅಸ್ ಅಂತ ಹೇಳೋದು. ಪ್ರತಿಯೊಬ್ಬರು ಕೂಡ ಕಪ್ಪು ಗೆಲುವಿನ ರೂವಾರಿಗಳೇ. ಆದ್ರೆ ಇದರಲ್ಲಿ ಈಗ ಒಂದು ಗೆಲುವನ್ನ ವಿದಾಯವನ್ನ ಕೂಡ ಕೊಟ್ಟಿದ್ದಾರೆ. ರಾಹುಲ್ ದ್ರಾವಿಡ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು. ಸೊ ಇವರ ಈ ಒಂದು ಬೀಳ್ಕೊಡುಗೆಯ ಬಗ್ಗೆ ಮಾತನಾಡೋದಾದ್ರೆ ಸರ್? ಅಲ್ಲ, ಇದು ಟೈಮ್ ಆಗಿತ್ತು. ಯಾಕಂದ್ರೆ ಇವ್ರದ್ದು ಏಜ್ ಆಗ್ತಾ ಬಂತು. T20 ಕ್ರಿಕೆಟ್ ಎಕ್ಸರ್ಷನ್ ಜಾಸ್ತಿ ಇರುತ್ತೆ.
ಸೊ ವಿರಾಟ್ ಕೊಹ್ಲಿ ಡಿಸೈಡ್ ಮಾಡ್ಕೊಂಡೇ ಬಂದಿದ್ರು. ಅವ್ರಾಗ್ಲೇ ಒಂದು ಹಿಂಟ್ ಕೊಟ್ಟಿದ್ರು, ಈಗ IPL ಟೈಮ್ ಒಳಗೆ ಇರ್ಬೇಕಾದ್ರೆ ನಂದು ಜಾಸ್ತಿ ದಿನ ನಾನು ಕಾಣೋದಿಲ್ಲ, ಎಲ್ಲೋ ಹೋಗ್ಬಿಡ್ತೀನಿ, ನಿಮ್ ಕಣ್ಣಿಗೆ ಕಾಣಲ್ಲ ಅಂತ ಒಂದು ಹಿಂಟ್ ಕೊಟ್ಟಿದ್ರು. ಅದೊಂದು. ಆಮೇಲೆ ರೋಹಿತ್ ಶರ್ಮಾನು ವಯಸ್ಸಾಗ್ತಾ ಬಂದಿದೆ. ಆಮೇಲೆ ರಾಹುಲ್ ಆಲ್ರೆಡಿ ಡಿಸೈಡ್ ಮಾಡಿದ್ರು, ಸಾಕು ನಾನು ಮಾಡಿರೋದು 21 ಮಾಡಿದ್ದೀನಿ, ನನಗೂ ಈಗ ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳು ದೊಡ್ಡದಾಗ ಆಗ್ತಿದ್ದಾರೆ, ಈಗ ಫ್ಯಾಮಿಲಿ ಜೊತೆ ಇರ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಬಟ್ ಒಂದು ಗೆದ್ದು ಹೋಗ್ತಾರಲ್ಲ ಟ್ರಯಂಪೆಂಟ್ ಆಗಿ, ಆ ತರ ಮಜಾ ನಿಮ್ಗೆ ಸಿಕ್ಕಲ್ಲ. ಅದೇ ಅಕಸ್ಮಾತ್ ಏನೋ ಸೋತಿದ್ರೆ ನಾಳೆ ಅದೇ ಇರತ್ತ, ಅಯ್ಯೋ ಗೆದ್ದಿದ್ರೆ ಏನು ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ಆ ತರ ಇಲ್ಲ ಈಗ. ಈಗ ದೇ ಆರ್ ಎಂಜಾಯಿಂಗ್ ದ ವಿಕ್ಟ್ರಿ ಅಂಡ್ ದೇ ಆರ್ ಆಲ್ಸೋ ಗೋಯಿಂಗ್ ಅವೇ ಫ್ರಮ್ ಕ್ರಿಕೆಟ್. ಬಟ್ ಈಗ ಮುಖ್ಯ ಏನಂದ್ರೆ, ಈಗ ವಿರಾಟ್ ಮತ್ತೆ ರೋಹಿತ್ ಹೋಗಿರೋದ್ರಿಂದ ಈ ಯಂಗ್ಸ್ಟರ್ಸ್ ಈಗ ಅದೇ ಮೊಮೆಂಟಮ್ ಮೇಂಟೈನ್ ಮಾಡಬೇಕು. ಇಂಡಿಯನ್ ಕ್ರಿಕೆಟ್ ಈಗ ಆಡ್ತಾ ಇರೋದು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಇಸ್ ಡಿಫ್ರೆಂಟ್. ಕರೇಜ್ ಆಗಿ, ಫಿಯರ್ಲೆಸ್ ಆಗಿ ಅಷ್ಟು ಆಡ್ತಾರಲ್ಲ, ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡ್ ಬರ್ಬೇಕು. ಆ ಲೆಗಸಿನ ನಮ್ಮ ಯಂಗ್ಸ್ಟರ್ಸ್ ಮಾಡ್ಕೊಂಡ್ ಬರ್ಬೇಕು. ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅಂಡ್ ವಿ ಹ್ಯಾವ್ ದ ಪೊಟೆನ್ಶಿಯಲ್ ಟು ವಿನ್ ಮೆನಿ ಮೋರ್ ವರ್ಲ್ಡ್ ಕಪ್ಸ್. ಆದ್ರೆ ಸೆಲೆಕ್ಷನ್ಸ್ ಫ್ರಮ್ ದಿ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಜೂನಿಯರ್ ಲೆವೆಲ್ ಇಂದನೇ ಕರೆಕ್ಟ್ ಆಗಿ ಆಗ್ಬೇಕು. ಸೆಲೆಕ್ಷನ್ಸ್ ಪೊಟೆನ್ಶಿಯಲ್ ಇದೆ. ಇಂಡಿಯಾ ಇನ್ನ 100 ಇಯರ್ಸ್ ಚಾಂಪಿಯನ್ ಆಗೋ ಪೊಟೆನ್ಶಿಯಲ್ ಇದೆ. ಯಾಕಂದ್ರೆ ನಮ್ ಪಾಪ್ಯುಲೇಷನ್ ಅಷ್ಟಿದೆ. ಕರೆಕ್ಟ್ ಆಗಿ ಈ ಲೋಕಲ್ ಇದು ದುಡ್ಡು ಕೊಡ್ತು ಹಾಡ್ಸ್ಕೊಂಡವ್ರನ್ನ ನಿಲ್ಲಿಸಿದ್ರೆ ಎಲ್ಲೋ ಹೋಗ್ತೀವಿ. ನನಗ್ ಕಾನ್ಫಿಡೆಂಟ್ ಇದೆ ಇನ್ ಮುಂದೆ ಇಂಡಿಯನ್ ಕ್ರಿಕೆಟ್ ಲುಕ್ ಅಪ್. ಯಾಕಂದ್ರೆ ನಮ್ದ್ರೊಳಗ್ ದುಡ್ಡಿದೆ. ವಿ ಹ್ಯಾವ್ ದ ಮನಿ ಪವರ್. ವಿ ಆರ್ ಎಕನಾಮಿಕಲಿ ಸೂಪರ್ ಪವರ್ ಇನ್ ಕ್ರಿಕೆಟ್, ದೋ ನಾಟ್ ಇನ್ ಅವರ್ ಅದರ್ ಆಸ್ಪೆಕ್ಟ್ಸ್ ಒಳಗೆ. ಸೊ ನಿಮ್ ಹೋದ್ರೆ ನೀವು ಆಸ್ಟ್ರೇಲಿಯಾಗ ದುಡ್ಡು ಇಲ್ಲ, ಅಷ್ಟಿಲ್ಲ. ಇಂಗ್ಲೆಂಡ್ ಹೋಗಿ ಅಷ್ಟಿಲ್ಲ, ಸೌತ್ ಆಫ್ರಿಕಾ ಇಲ್ವೇ ಇಲ್ಲ, ವೆಸ್ಟ್ ಇಂಡೀಸ್ ಇಲ್ವೇ ಇಲ್ಲ, ಬಿಡಿ ನ್ಯೂಜಿಲೆಂಡ್ ಅಂದ್ಬಿಟ್ಟು. ಸೊ ವಿ ಹ್ಯಾವ್ ದ ಮನಿ, ವಿ ಹ್ಯಾವ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ನಮಗೆ. ಸೊ ಅದೆಲ್ಲ ಇದ್ದಾಗ ಇಂಡಿಯಾ ಕ್ಯಾನ್ ಡೆಫಿನೆಟ್ಲಿ ಬಿ ಬಿಗರ್. ಎಲ್ಲಾರ್ಗು ಈ ತರ ಕ್ರಿಕೆಟ್ ಒಳಗೆ ಸೋಲ್ಸ್ಕೊಂಡ್ ಬರ್ಬೇಕು. ಬಟ್ ಒಂದು ಪ್ರೋಸೆಸ್ ನ ಕರೆಕ್ಟ್ ಆಗಿ ಮಾಡ್ಬೇಕು. ದಟ್ ಇಸ್ ಅವರ್ ಬಿಲೀಫ್. ಬಟ್ ಅನ್ಫಾರ್ಚುನೇಟ್ ಏನಾಗಿದೆ, ನಾನು ಕ್ರಿಕೆಟ್ ಬರೆಯೋನು, ನಾನು 30 ವರ್ಷದಿಂದ ನೋಡ್ಕೊಂಡ್ ಬರ್ತಿದ್ದಿ. ದುಡ್ಡು ಕೊಟ್ಟವ್ರು ಆಡೋರು ಇದ್ದಾರೆ ಲೋಕಲ್ ಜೂನಿಯರ್ ಟೂರ್ನಮೆಂಟ್ ಒಳಗೆ. ಅದನ್ನ ಸ್ಟಾಪ್ ಆದ್ರೆ ನಿಮ್ಗೆ ಎಂತೆಂತ ಟ್ಯಾಲೆಂಟ್ ಬರ್ಬೋದು. ಇನ್ನೊಂದು 10 ವಿರಾಟ್ ಕೊಹ್ಲಿ ಬರ್ಬೋದು, ಇನ್ನೊಂದು 10 ರೋಹಿತ್ ಶರ್ಮಾ ಬರ್ಬೋದು. ಅದನ್ನ ಬೆಳ್ಸಕ್ಕೆ ಈಗ ಪ್ರಯತ್ನ ಮಾಡ್ಬೇಕು. ಈಗ BCCI ಏನು ಗೆದ್ದಿದ್ಮೇಲೆ ದುಡ್ಡು ಕೊಡೋದಲ್ಲ ಪ್ಲೇಯರ್ಸ್ಗೆ ಗಿಫ್ಟ್, ಅವ್ರು ಇದನ್ನು ಸೆಟ್ ರೈಟ್ ಮಾಡ್ಬೇಕು. ಸ್ಟಾಪ್ ದಿಸ್ ನಾನ್ ಸೆನ್ಸ್ ಅಟ್ ಸ್ಟೇಟ್ ಲೆವೆಲ್ ಅನ್ಬಿಟ್ಟು ಅವ್ರು ನಿಲ್ಸಿದ್ರೆ ನಾಮ ಇಂಡಿಯನ್ ಕ್ರಿಕೆಟ್ ಎಲ್ಲೋ ಹೊಟ್ಟೋಗುತ್ತೆ. ಯಾಕಂದ್ರೆ ನಮ್ ಪೊಟೆನ್ಶಿಯಲ್ ಇದೆ, ಪೊಟೆನ್ಶಿಯಲ್ ಇದೆ, ದುಡ್ಡು ಇದೆ, ಲಾಜಿಸ್ಟಿಕ್ಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಹೌ ವಿ ಯೂಸ್ ದಟ್ ಅನ್ನೋದು ಮುಂದಕ್ಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ಕ್ವಿಕ್ ಆಗಿ ಈ ಮೂವರಿಂದ ನ್ಯೂ ಕಮರ್ಸ್ ಏನ್ ಕಲಿಬೇಕು ಅಂತ? ಅಲ್ಲ, ಒಂದು ಮೂವರು ಯಂಗ್ಸ್ಟರ್ಸ್ ಕಲಿಬೇಕಂದ್ರೆ ನೀವು ಇದು ಕಾಪಿ ಬುಕ್ ಕ್ರಿಕೆಟ್ ಆಡ್ಬೇಕು, ಕ್ಲೀನ್ ಆಗಿ ಆಡಕ್ ಕಲಿಬೇಕು. ಫಸ್ಟ್ ನೀವು ಟೆಕ್ನಿಕ್ ಕರೆಕ್ಟ್ ಆಗಿರ್ಬೇಕು. ಕೊಹ್ಲಿ ತೋರಿಸಿದ್ದಾರೆ, ನೀವ್ ಈ ತರನು ಸ್ಕೋರ್ ಮಾಡಬಹುದು, ಕ್ರಿಕೆಟಿಂಗ್ ಶಾಟ್ಸ್ ಹೊಡಿಬಹುದು. ನೀವೇನ್ ದಿಲ್ ಸ್ಕೂಪ್, ಆ ಸ್ಕೂಪ್, ಸೂರ್ಯ ಸ್ಕೂಪ್ ಎಲ್ಲ ಮಾಡ್ಬೇಕಾಗಿಲ್ಲ. ನೆಟ್ ಆಡಿದ್ರು ಸ್ಕೋರ್ ಮಾಡಬಹುದು ಅಂತ ತೋರಿಸಿದ್ದಾರೆ. ರೋಹಿತ್ ಅದೇ ತೋರಿಸಿದ್ದಾರೆ. ಆಮೇಲೆ ಡಿಟರ್ಮಿನೇಷನ್, ಒಂದು ಪರ್ಸ್ಯೂ ಮಾಡ್ಬೇಕಾದ್ರೆ ನಾನು ಒಂದು ಫಾಲೋ ಮಾಡ್ತೀನಿ ಅಂದ್ರೆ ಅದಕ್ಕೆ ಎಲ್ಲ ಬಿಟ್ಟು ನಾನು ಪರ್ಸ್ಯೂ ಮಾಡ್ತೀನಿ ಅಂದ್ಬಿಟ್ಟು ಅದು ಬರ್ಬೇಕು. ನಮ್ ಯಂಗ್ಸ್ಟರ್ಸ್ಗೆ ಡಿಸಿಪ್ಲಿನ್ ಬರ್ಬೇಕು, ಡಿಟರ್ಮಿನೇಷನ್ ಇರ್ಬೇಕು. ಇದೆಲ್ಲ ಇವರು ಕ್ಯಾರೆಕ್ಟರ್ ತೋರಿಸಿದ್ದಾರೆ. ನಿಜ ನಿಜ. ಎಸ್ ಸರ್, ಅದನ್ನ ಕಲಿಬೇಕು ನಮ್ಮವ್ರು ಅಂತ ನಮ್ಮ ಆಸೆ. ಎಸ್, ಫೈನ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ DCM DK ಶಿವಕುಮಾರ್. ಕುರ್ಚಿ ಕದನದ ಬಗ್ಗೆ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಆಪ್ತರ ಹೇಳಿಕೆಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ DCM DK ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಏನು ಆಗ್ತಾ ಇದೆ ಕುರ್ಚಿ ಕದನದ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಸಿಎಂ ಆಪ್ತರು ಕೊಟ್ಟಂತಹ ಹೇಳಿಕೆಗಳ ಬಗ್ಗೆನೂ ಕೂಡ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ DK. ಸಿಎಂ DCM ಕುರ್ಚಿ ಸ್ಟೇಟ್ಮೆಂಟ್ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು, ರಾಜಣ್ಣ ಸೇರಿ ಸಿಎಂ ಬಣದ ವಿರುದ್ಧ DK ದೂರನ್ನ ಸಲ್ಲಿಸಿದ್ದಾರೆ.
ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಮೀಟ್ ಮಾಡಿರುವಂತಹ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಯಾರ್ಯಾರು ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಏನೆಲ್ಲ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವೆಲ್ಲವನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈಗ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಚಿವ ರಾಜಣ್ಣ ವಿರುದ್ಧ ದೂರು ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬಾಯಿ ಮುಚ್ಚಿಕೊಂಡು ಇರಬೇಕು, ಎಲ್ಲರೂ ಕೂಡ ಬಾಯಿಗೆ ಬೀಗ ಹಾಕೊಂಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಕೂಡ ಮತ್ತೆ ತನ್ನ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆಗೆ ಡಿಸಿಎಂ ಡಿಕೆಶಿ ದೂರು ಸಲ್ಲಿಸಿರುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕುರ್ಚಿ ವಿವಾದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಅಧ್ಯಕ್ಷರು ತಾಳ್ಮೆ ಕಳೆದುಕೊಳ್ಬೇಡಿ ಅಂತ ಡಿಕೆಶಿಗೆ ಸಮಾಧಾನ ಪಡಿಸಿದ್ದಾರಂತೆ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ನೀವು ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ ಕೂಡ ಹೌದು, ಇಂತಹ ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗ ದೂರನ್ನ ಕೊಟ್ಟಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ ಪಡಿಸಿದ್ದಾರಂತೆ. ಸಿಎಂ ಆಪ್ತರ ಹೇಳಿಕೆಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವರ ಜೊತೆ ಇದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೇನೆ. ಸರ್ಕಾರವನ್ನ ಯಶಸ್ವಿಯಾಗಿ ನಿಭಾಯಿಸುವ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಪದೇ ಪದೇ ಇಂತಹ ಹೇಳಿಕೆಗಳು ಬಂದ್ರೆ ನೋಟಿಸ್ ಕೊಡೋಣ, ಮಾತಿಗೆ ಬಗ್ಗದಿದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ಳೋಣ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಖರ್ಗೆ ಮಾತಿನಿಂದ ಸ್ವಲ್ಪ ನಿರಾಳರಾಗಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೂರನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಯಾವುದರಲ್ಲೂ ಬಗ್ಗೆ ಕೂಡ ನೀವು ತಲೆಯನ್ನ ಕೆಡಿಸಿಕೊಳ್ಬೇಡಿ, ಯಾಕಂತ ಹೇಳಿದ್ರೆ ನೀವೇ ಕೆಪಿಸಿಸಿ ಅಧ್ಯಕ್ಷರು, ಇಂತಹ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸರ್ಕಾರವನ್ನ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದಾರಂತೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗ ಒಂದ್ ಕಡೆ ಸಿದ್ದು ಆಪ್ತರು ಕೂಡ ದೂರನ್ನ ಸಲ್ಲಿಸಿರುವಂತದ್ದು, ಒಂದ್ ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರನ್ನೇ ಭೇಟಿ ಮಾಡಿ ಈ ರೀತಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಸೊ ಈಗ ಏನ್ ಆಗಬಹುದು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಸಮಾಧಾನ ಮಾಡುವಂತ ಕೆಲಸ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಆಪ್ತರಿಗೂ ಸಮಾಧಾನ ಮಾಡುವಂತಹ ಕೆಲಸ, ತೇಪೆ ಹಚ್ಚುವ ಕೆಲಸ ಆಗ್ತಾ ಇದೆ ಅನ್ಸುತ್ತಾ ಹೇಗೆ? ಹಾಕುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಇವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಒಂದ್ ಕಡೆಗೆ ಸಿದ್ದರಾಮಯ್ಯನವರ ಬಣ ಅಂದ್ರೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಒಂದು ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಿ, ಇಲ್ವೇ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಎರಡು ಬೇಡಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು. ಎರಡು ಬೇಡಿಕೆಗಳಲ್ಲಿ ಒಂದನ್ನು ಕೂಡ ಈಡೇರಿಸದೇ ಇದ್ರೆ ನಿಜಕ್ಕೂ ಕೂಡ ಆಂತರಿಕ ಕಲಹ ಬೀದಿಗೆ ಬರೋದ್ರಲ್ಲಿ ಯಾವುದೇ ರೀತಿ ಇದೆ ಅಂತ ಸಂದೇಹವಿಲ್ಲ. ಅದರ ಒಂದು ಭಾಗವಾಗಿಯೇ ಇದೀಗ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಕೆ.ಎನ್. ರಾಜಣ್ಣನವರ ಜಟಾಪಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಡಿಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಐ ಡೋಂಟ್ ಕೇರ್ ಎನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಕೆ.ಎನ್. ರಾಜಣ್ಣನವರು ನೋಟಿಸ್ ಕೊಡ್ಲಿ, ನಾನು ಉತ್ತರ ಕೊಡ್ತೀನಿ, ರಾಜಣ್ಣನೇ, ನಾನು ಅಧಿಕಾರಕ್ಕೆ ಅಂಟಿ ಕೂರೋನಲ್ಲ ಅನ್ನುವಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡಿ, ಇಲ್ಲವೇ ಡಿಸಿಎಂ ಹೆಚ್ಚುವರಿ ಡಿಸಿಎಂಗೆ ಅನುಮತಿಯನ್ನ ಕೊಡಿ ಏನು ಅಂದ್ರೆ ಒಪ್ಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಪರೋಕ್ಷವಾಗಿ ಒಂದು ಸಂದೇಶವನ್ನು ಕೂಡ ರಾಜಣ್ಣ ರವಾನೆ ಮಾಡಿದ್ರು. ಇದರಿಂದ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿನ್ನೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯನವರ ಬಣ ರಾಹುಲ್ ಗಾಂಧಿ ಅವರ ಹತ್ರ ಭೇಟಿ ಮಾಡ್ತು. ರಾಹುಲ್ ಗಾಂಧಿ ಅವರಿಗೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಶುಭವನ್ನ ಕೋರಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆಗಿದ್ದಂತ ಕೆಲ ಆಪ್ತ ಸಚಿವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸರ್, ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಪಕ್ಷ ಸಂಘಟನೆಗೆ ಇದು ಅನುಕೂಲ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಜಾತಿವಾರು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೀವಿ ಎನ್ನುವಂತ ನಿಟ್ಟಲ್ಲಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದು. ಮತ್ತೊಂದು ಕಡೆಗೆ ಕೆಲ ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಆಯ್ತು, ಹೈಕಮಾಂಡ್ ಲೆವೆಲ್ ಅಲ್ಲಿ ಕೂಡ ಡಿಸ್ಕಸ್ ಆಗಿತ್ತು. ಇದ್ರ ಬಗ್ಗೆ ಒಂದು ನಿರ್ಧಾರ ಎನ್ನುವಂತ ನಿಟ್ಟಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಜೊತೆ ಗೌಪ್ಯವಾಗಿ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಬುಲಾವನ್ನ ಕೊಟ್ಟು ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ ಅನ್ನುವಂತ ಒಂದು ಚರ್ಚೆಯೂ ಕೂಡ ಕೇಳ್ಬಂದಿರ್ತಕ್ಕಂಥದ್ದು. ಹೀಗಾಗಿಯೇ ಇಂದು ಬೆಳಿಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆಯನ್ನ ನಡೆಸತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮಾರು 1 ಗಂಟೆಗಳ ಕಾಲ ಸಿದ್ದರಾಮಯ್ಯ ಅಂಡ್ ಟೀಮ್ ಪಕ್ಷದ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಕುರಿತಂತೆ ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆ, ಎಸ್ಪೆಷಲಿ ಕೆ.ಎನ್. ರಾಜಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ, ಈ ಎಲ್ಲದರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಮತ್ತೆ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರ ದೂರುಗಳ ಸುರುಮಳೆಯನ್ನೇ ಗೈದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ
ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದೊಂದ್ ರೀತಿ ದೊಡ್ಡ ಮಟ್ಟದ ಮುಜುಗರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ರಾಜಣ್ಣನವರು ಒಂದ್ ರೀತಿ ಕೌಂಟರ್ ಅಟ್ಯಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆಗೆ ಚಂದ್ರಶೇಖರನಾಥ ಸ್ವಾಮೀಜಿಯವರ ವಿರುದ್ಧನೂ ಕೂಡ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥವ್ರು. ರಾಜಣ್ಣನವರು ಸಮುದಾಯವನ್ನ ಕೆಳಿಸುವಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಸ್ವಾಮೀಜಿಯವ್ರನ್ನ ಕೆಣಕಿದ್ದಾರೆ. ಮತ್ತೊಂದ್ ಕಡೆಯಾಗಿ ನಮ್ಮ ವಿರುದ್ಧವೂ ಕೂಡ ಅಧ್ಯಕ್ಷರು ಅನ್ನುವಂತ ನಿಟ್ಟಲ್ಲಿ ಒಂದು ಪರಿಗಣಿಸದೆ ನನ್ನ ವಿರುದ್ಧವೇ ಒಂದ್ ರೀತಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆಯಾಗಿ ಸಿದ್ದರಾಮಯ್ಯನವರು ಕೂಡ ಇದೆಲ್ಲದರ ಬಗ್ಗೆನೂ ಕೂಡ ಗೊತ್ತಿದ್ರು ಗೊತ್ತಿಲ್ಲದಂತೆ ಇದ್ದಾರೆ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಲ್ಲಿ ಮನವಿ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಎಸ್ಪೆಷಲಿ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ನಡುವಿನ ಮಾತುಕತೆ ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿದೆ. ಒಂದ್ ಕಡೆಗೆ ನಿನ್ನೆ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವರ ಆಪ್ತ ಬಣ ಏನು ಕೊಟ್ಟಿರ್ತಕ್ಕಂಥ ಒಂದು ಮನವಿ, ಮತ್ತೊಂದ್ ಕಡೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟು ಕರೆಸ್ಕೊಂಡು ಮಾತನಾಡಿರುವಂತ ಒಂದು ಚರ್ಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ನಿಜಕ್ಕೂ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸಿದ್ದರಾಮಯ್ಯ ಪರ ಸಚಿವ ಮಹದೇವಪ್ಪ ಬ್ಯಾಟಿಂಗ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಶಾಸಕರಿಂದ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ರು ಕೂಡ ಯಾಕೆ ಚರ್ಚೆ ಅಂತ ಹೇಳಿ ಸಿದ್ದರಾಮಯ್ಯ ಪರ ಸಚಿವ ಮಹದೇವಪ್ಪ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಡಿಸಿಎಂ ಡಿಕೆಶಿ ಟೀಮ್ ಬಗ್ಗೆ ಮಹದೇವಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಆದ್ರೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಮಹದೇವಪ್ಪ ಅವರು. ಬೆಳಗಾವಿಯಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರು ಶಾಸಕರಿಂದ ಆಯ್ಕೆ ಆಗಿದ್ದಾರೆ, ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ, ಖಾಲಿನೇ ಇಲ್ಲ ಅಂದಮೇಲೆ ಈ ರೀತಿಯ ಚರ್ಚೆ ಯಾಕೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ, ಇದು ಕಾಂಗ್ರೆಸ್ ಪಾರ್ಟಿ ಅಬ್ಸರ್ವರ್ ಕಳಿಸಿ ಶಾಸಕರ ಅಭಿಪ್ರಾಯ ಕಳಿಸಿ, ಅದು ಸಂಪ್ರದಾಯ. ಇಟ್ಸ್ ಎ ಪ್ರಾಕ್ಟೀಸ್ ಇನ್ ಎ ಪೊಲಿಟಿಕಲ್ ಪಾರ್ಟಿ. ಅದನ್ನು ಮಾಡಿ ಅವರು ಅಭಿಪ್ರಾಯನ ಸಂಗ್ರಹ ಮಾಡಿ ಯಾವ ಶಾಸಕರು ಏನು ಅಭಿಪ್ರಾಯ ಹೇಳಿದ್ರೆ ಅಂತ ಇಂಡಿವಿಜುವಲ್ ಆಗಿ ಕೇಳಿದ್ರು. ನಮ್ಮನ್ನೆಲ್ಲ ಚೀಟಿಲಿ ಬರ್ಸ್ಕೊಂಡಿದ್ದಾರೆ ಎಲ್ಲ 130 ಶಾಸಕರು. ಸೊ ಅದ್ಮೇಲೆ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನ, ಅವರು ಶಾಸಕ ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾರಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಈ ವಿಷಯಗಳು ಇಲ್ಲಿ ನಾವೆಲ್ಲ ಚರ್ಚೆ ಮಾಡೋ ವಿಷಯಗಳಲ್ಲ, ಅದು ಪಕ್ಷದ ಹೈಕಮಾಂಡಿನ ವ್ಯಾಪ್ತಿಗೆ ಬರೋ ವಿಷಯ. ಅದು ನನ್ನ ವಿಷಯ ಆಗಲಿ ಇನ್ನೊಬ್ಬರ ವಿಷಯ ಆಗಲಿ ಅಲ್ವೇ ಅಲ್ಲ. ಇಟ್ಸ್ ನಾಟ್ ಅವರ್ ಸಬ್ಜೆಕ್ಟ್ ಅಟ್ ಆಲ್. ಹೈಕಮಾಂಡ್ ನಾವು ಚೀಫ್ ಮಿನಿಸ್ಟರ್ ಹುದ್ದೆ ಡಿಸಿಎಂ ಸಿಎಂ ಕುರ್ಚಿ ಕದನದ ಬಗ್ಗೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಎಲ್ಲವನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ದೂರುಗಳು ಕೂಡ ಸಲ್ಲಿಕೆ ಆಗುವವರೆಗೂ ಕೂಡ ಈ ಒಂದು ಕುರ್ಚಿ ಕದನ ಜೋರಾಗಿ ನಡೀತಾ ಇರುವ ಬಗ್ಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಿದ್ರೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಅಲ್ಲಿಂದ ತೆರಳಿದ್ದಾರೆ ಪ್ರತಿಕ್ರಿಯೆಯನ್ನ ಕೊಡದೆ. ಸಚಿವರು ಸಹ ಶಾಸಕರು ಆಗ್ರಹ ಮಾಡ್ತಿದ್ದಾರೆ. ಡಿಸಿಎಂ ಸಚಿವರು ಸಹ ಶಾಸಕರು ಆಗ್ರಹ ಮಾಡ್ತಿದ್ದಾರೆ. ಡಿಸಿಎಂ ಸಚಿವರು ಸಹ ಶಾಸಕರು ಆಗ್ರಹ ಮಾಡ್ತಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆಯ ಹಿಂದೆ ಸಿಎಂ ಕೈವಾಡ ಇದೆ. ಕಾಂಗ್ರೆಸ್ನಲ್ಲೇ ಹೈಕಮಾಂಡ್ ಇದ್ರೆ ಹೈ ಅಷ್ಟೇ ಇದೆ, ಕಮಾಂಡ್ ಇಲ್ಲ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆಯ ವಿಚಾರ ಇದೆಯಲ್ಲ, ಇದರ ಹಿಂದೆ ಇರುವಂತದ್ದು ಸಿದ್ದರಾಮಯ್ಯ ಅವರು. ಹೈ ಅಷ್ಟೇ ಇದೆ, ಆದ್ರೆ ಕಮಾಂಡ್ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲೇ ಹೆಚ್ಚುವರಿ ಡಿಸಿಎಂ ಕೂಗು ಜೋರಾಗಿದೆ. ಈ ಕೂಗಿನ ರೂವಾರಿಗಳೇ ಸಿಎಂ ಸಿದ್ದರಾಮಯ್ಯ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬರೇ ಹೈ ಅಷ್ಟದ, ಕಮಾಂಡ್ ಇಲ್ಲೇ ಇಲ್ಲ. ನಿನ್ನೆ ಹೇಳಿದಿಲ್ಲ, ಬರೇ ಹೈ ಅಷ್ಟದ, ಕಮಾಂಡ್ ಇಲ್ಲ. ಡಿಸಿಎಂ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿಸಿಎಂ ಬಗ್ಗೆ ಮಾತಾಡ್ಬಿಡ್ರಿ ಅಂತ? ಪಾಪ ಡಿ.ಕೆ. ಶಿವಕುಮಾರ್ ಅವರು ಪಾಪ ಹೇಳ್ಯಾರು ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ?
ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ DCM ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ. ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ. ನಾವು ಹೇಳೋದು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರ. ಆದರೆ ಸಿದ್ದರಾಮಯ್ಯನವ್ರ ಬಣದವರು ಚಾಲೆಂಜ್ ಮಾಡಿದ್ದಾರೆ. ಅದರ ನೋಟಿಸ್ ಕೊಡಲಿ, ನಾನು ನೋಡ್ತೀನಿ ಅಂತ. ಮಡಿಕೇರಿಯಲ್ಲಿ 3 ದಿನ ಸುರಿದ ಮಳೆಯ ಎಫೆಕ್ಟ್ಗೆ ಬೃಹತ್ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬೃಹತ್ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದ್ದು ಸಾಕಷ್ಟು ಅಂದರೆ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಇದರಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೃಹತ್ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಇನ್ನು ಮಡಿಕೇರಿಯಲ್ಲಿ ಗುಡ್ಡದ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. 1 ತಿಂಗಳು ಈ ಹಿನ್ನೆಲೆಯಲ್ಲಿ ಭಾರೀ ಗಾತ್ರದ ವಾಹನ ಸಂಚಾರ ಇರೋದಿಲ್ಲ. ಜುಲೈ 1ರಿಂದ ಅಂದರೆ ನಾಳೆಯಿಂದ 30ರವರೆಗೆ ನಿರ್ಬಂಧಿಸಿ DC ಆದೇಶವನ್ನ ಹೊರಡಿಸಿದ್ದಾರೆ. ಯಾರಾದರೂ ಭಾರೀ ಗಾತ್ರದ ವಾಹನಗಳ ಚಾಲಕರು ಇದ್ರೆ ಇದನ್ನ ಗಮನಿಸಬೇಕಾಗುತ್ತೆ. ಬೃಹತ್ ಗಾತ್ರದ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. 2018ರಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೊಡಗಿನಲ್ಲಿ ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿನ ಜನರಿಗೆ ಆ ಆತಂಕವೇ ಕಾಡ್ತಾ ಇದೆ. ಏನಾಗುತ್ತೋ ಏನು ಅಂತ ಮಣ್ಣು ಗುಡ್ಡ ಕುಸಿಯುವಂತಹ ಆತಂಕ ಕೂಡ ಈಗ ಅಲ್ಲಿ ಆ ಭಾಗದ ಜನರಲ್ಲಿ ಕಾಣಿಸ್ತಿದೆ.